ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ಕಂಪ್ಲೀಟ್ ಸಂಡೇದಾಗಿರುತ್ತೆ. ನಾವು ಸಂಡೇ ದಾವಣಗೆರೆಗೆ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಶಾಪಿಂಗ್ ಮಾಡಬೇಕಿತ್ತು. ಈ ಒಂದು ಹೋಟೆಲ್ ತೋರಿಸ್ತಾ ಇದ್ದೀನಿ ನೋಡಿ, ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಲು. ತುಂಬ ಫೇಮಸ್, ತುಂಬ ಚಿಕ್ಕದಾಗಿದೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ದಾವಣಗೆರೆಯಲ್ಲಿ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ತುಂಬ ಫೇಮಸ್ಸು. ಅದೇ ರೀತಿ ತುಂಬ ಹೋಟೆಲ್ಗಳಿದೆ. ಅದರಲ್ಲಿ ಇದು ಒಂದು ವೆರಿ ಗುಡ್ ಓಲ್ಡ್ ಹೋಟೆಲ್. ತುಂಬ ಹೊತ್ತು ಆ ಬಿಸಿಲಲ್ಲಿ ಕ್ಯೂ ನಿಂತ್ಕೊಂಡ್ಮೇಲೆ ನಮಗೆ ದೋಸೆ ಸಿಕ್ತು. ಆಲ್ರೆಡಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಬಟ್ ದಾವಣಗೆರೆಗೆ ಬಂದು ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದರೆ ಹೇಗೆ? ಅದಕ್ಕೇ ಸಿಂಪಲ್ಲಾಗಿ ಖಾಲಿ ದೋಸೆ, ಬೆಣ್ಣೆ ದೋಸೆ, ಓಪನ್ ದೋಸೆನ 3 ಜನ ತೊಗೊಂಡು ಶೇರ್ ಮಾಡಿಕೊಂಡು ತಿಂದಿದ್ದಾಯಿತು. ಅದಾದಮೇಲೆ ನಮ್ಮ ಮನೆಯವರು ನಮ್ಮನ್ನು ಶಾಪಿಂಗ್ ಬಿಟ್ಬಿಟ್ಟು ಹೋದರು, ಸ್ವಲ್ಪ ಕೆಲಸ ಇದೆ ಅಂತ. ಆನ್ ದ ವೇ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಸೊ ನೋಡ್ತಿರ್ಬೋದು, ಚೆನ್ನಾಗಿದೆ. ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ, ಬಟ್ ತುಂಬ ವೆರೈಟೀಸನ್ನ ಟ್ರೈ ಮಾಡೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಬಿಕಾಸ್ ವಿ ಆಲ್ರೆಡಿ ಫಿಲ್ಡ್. ದೋಸೆ ತಿಂದಿದ್ವಿ, ಮನೇಲಿ ತಿಂಡಿ ಆಗಿತ್ತು. ಸೊ ಟೇಸ್ಟ್ ಮಾಡೋಣ ಅಂತ ಬ್ರೌನಿ ವಿತ್ ಚಿಲ್ಡ್ ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಹೊರಗಡೆ ತೋರಿಸ್ತೀನಿ ನೋಡಿ. ಇವಾಗ ದಾವಣಗೆರೆ ಮೇನ್ ರೋಡು ಬಸ್ ಸ್ಟಾಪ್ ಹತ್ರ ಎಷ್ಟು ಬಿಸಿಲಿದೆ ಅಂದರೆ, ಇಟ್ಸ್ ಅರೌಂಡ್ ಟೈಮ್ ನಾನು ಅನ್ಕೊತೀನಿ 11:30 ಅಂತ ಅಷ್ಟೇ. ನಾವು 9:30ಗೆ ದಾವಣಗೆರೆಗೆ ಬಂದಿದ್ದು. ಸೊ ಲಸ್ಸಿ ಪ್ಲಸ್ ಅಂತ ಈ ಪಾಯಿಂಟು. ತುಂಬ ವೆರೈಟಿ ಆಫ್ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ನಾವು ಆರ್ಡ್ರ್ ಮಾಡಿದ್ದಂತಹ ಬ್ರೌನಿ ವಿತ್ ಐಸ್ ಕ್ರೀಮ್ ವಿತ್ ಗಾರ್ನಿಷ್ಡ್ ವಿತ್ ಡ್ರೈ ನಟ್ಸ್ ಬಂದಿತ್ತು. ಸೊ ಟೇಸ್ಟ್ ಮಾಡ್ತಿದ್ದಾರೆ ಮಕ್ಕಳು, ತಿಂದರು. ಸೊ ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿದೆ. ಸೊ ವಿಡಿಯೋ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ತಿಂತಿದ್ದಾರೆ. ಸೊ ನಮ್ಮ ಹಿಮಂಗೆ ಬ್ರೌನಿ ತುಂಬ ಫೇವ್ರೆಟ್ಟು. ಸೊ ಸಮ್ಮರ್ ಮಕ್ಕಳಿಗೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಷ್ಟೇ ಹೊಟ್ಟೆ ತುಂಬ ತಿಂಡಿ ತಿನ್ನಿಸಿದ್ರೂ ಅವ್ರು ಐಸ್ ಕ್ರೀಮ್ ಕಂಡ ತಕ್ಷಣ ಅವ್ರಿಗೆ ಐಸ್ ಕ್ರೀಮ್ ಬೇಕೋ. ಅದಕ್ಕೆ ಒಂದನ್ನು ಕೊಡಿಸಿದ್ದೀನಿ ಇಬ್ಬರಿಂದ. ಸೊ ಸಂಜೆ ಅಕಸ್ಮಾತ್ ಬೇಗ ಈ ಕಡೆ ಸೈಡ್ ಬಂದರೆ ಸೊ ವೆರೈಟಿ ಆಫ್ ಐಟಮ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ನಾವು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ನೆಕ್ಸ್ಟು ಐಸ್ ಕ್ರೀಮ್ ಶಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಬನ್ನಿ ನಾವು ಎಲ್ಲಿಗೆ ಶಾಪಿಂಗ್ ಹೋಗ್ತಿದ್ವಿ ಅಂತ ತೋರಿಸ್ತೀನಿ. ಚೆನ್ನೈ ಸೂಪರ್ ಮಾಲ್. ನನಗೆ ಅಂದ್ಕೊತೀನಿ 1.5 ಇಯರ್ ಆಯಿತು ಇದು ಓಪನ್ ಆಗಿ ಅಂತ. ದಾವಣಗೆರೆಯಲ್ಲಿ ಹೊಸದಾಗಿ ಓಪನ್ ಆಗಿರೋಂತಹ ಚೆನ್ನೈ ಸೂಪರ್ ಮಾಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೆಲ್ಲ ಒಂದ್ಸಲ ದಾವಣಗೆರೆಗೆ ಬಂದರೆ ಖಂಡಿತ ವಿಸಿಟ್ ಮಾಡಿ. ತುಂಬ ಜನಕ್ಕೆ ಇದು ಫೆಮಿಲಿಯರ್ ಇರಲ್ಲ ಹೊರಗಡೆ ಬಂದಿರೋರಿಗೆ ಅಂತ ಅಂದ್ಕೊತೀನಿ. ನೋಡಿ ತೋರಿಸ್ತೀನಿ, ತುಂಬ ವಿಶಾಲವಾಗಿದೆ. ಸಮ್ಮರಲ್ಲಿ ಶಾಪಿಂಗ್ ಮಾಡೋದಕ್ಕೆ ಸಕ್ಕತ್ತಾಗಿತ್ತು, ಯಾಕಂದರೆ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ AC. ಒಳಗಡೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸಂಜೆ ಮೇಲೆ ಇಲ್ಲಿ ಹಾರ್ಟ್ ವರ್ಕ್, ಮೆಹಂದಿ ಹಾರ್ಟ್ಸನ್ನು ಸಹಿತ ಹಾಕ್ತಾರೆ ಕಸ್ಟಮರ್ಸ್ ಬೇಕಾದರೆ. ನೋಡಿ ಎಷ್ಟು ವಿಶಾಲವಾಗಿ 2 ದೊಡ್ಡ ಸ್ಟ್ಯಾಚುಸ್ ಇದೆ. ಎಂಟ್ರಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ವೆಲ್ಕಮ್ ಟು ಚೆನ್ನೈ ಸೂಪರ್ ಮಾಲ್. ತುಂಬ ಚೆನ್ನಾಗಿ ಗಣಪತಿನೆಲ್ಲ ಅಲಂಕಾರ ಮಾಡಿ ಸೊ ಪೂಜೆಯನ್ನು ಮಾಡಿದರು. ನಾನು ನಿಮ್ಮನ್ನು ಕಂಪ್ಲೀಟ್ ವ್ಯೂನ ತೋರಿಸ್ತೀನಿ. ನೋಡಿದ್ರಲ್ಲ, ಇದು ಗ್ರೌಂಡ್ ಫ್ಲೋರಲ್ಲಿ ಸ್ಯಾರೀಸ್ ಎಲ್ಲ ಇದೆ. ರೆಗ್ಯುಲರ್ ಸ್ಯಾರೀಸು, ನಾಟ್ ಎ ವೆಡ್ಡಿಂಗ್ ಸ್ಯಾರೀಸ್ ಆ್ಯಂಡ್ ಫಂಕ್ಷನಲ್ ವೇರು. ತುಂಬ ರೀಸನಬಲ್ ಆಗಿ ಡಿಸ್ಕೌಂಟ್ ನಡೀತಾ ಇತ್ತು, ಫ್ಲ್ಯಾಟ್ ಸೇಲ್ಸ್ ನಡೀತಾ ಇತ್ತು. ಮಂತ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಮಂತ್ ಎಂಡಲ್ಲಿ ಹಾಕಿದ್ದು ಸ್ಟಾರ್ಟಿಂಗ್ವರೆಗೂ ಕಂಟಿನ್ಯೂಷನ್ ಇತ್ತು. ನೀವು ನೋಡ್ತಾ ಇರ್ಬೋದು, ಫ್ಲ್ಯಾಟ್ 50%, 15%. ತುಂಬ ವಿಶಾಲವಾಗಿದೆ ಈ ಮಾಲು. ನಾನೊಂದು 2 to 3 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಇದೆ ನೋಡಿ. ಸೊ ಸಿಲ್ವರ್ ಕಲರ್, ಗೋಲ್ಡನ್ ಕಲರ್, ಮತ್ತು ಬೀಡ್ಸ್ದು, ಸ್ಟೋನ್ಸ್ದು ತುಂಬ ವೆರೈಟಿ ಆದಂತಹ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಜುಮ್ಕಾಸ್ ಎಲ್ಲ ಅಂದರೆ ಒಂದು ರೂಫಲ್ಲೇ ಮಕ್ಕಳಿಗೆ, ದೊಡ್ಡವ್ರಿಗೆ ವೆಡ್ಡಿಂಗ್ ಕಲೆಕ್ಷನ್ನು, ಸೊ ಪಾರ್ಟಿ ವೇರ್ಸು, ಸೊ ಜ್ಯುವೆಲ್ಸು ಎಲ್ಲ ಕಲೆಕ್ಷನ್ಸ್ ಇತ್ತು. ಲಾಸ್ಟ್ ಟೈಮ್ ನಾನು ಕಂಪ್ಲೀಟಾಗಿ ಇಷ್ಟೊಂದು ಡೀಟೇಲಾಗಿ ನೋಡಿರಲಿಲ್ಲ, ತುಂಬ ರಶ್ ಇತ್ತು. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇತ್ತು. ಸಂಜೆ ಮೇಲೆ ತುಂಬ ಕಸ್ಟಮರ್ಸ್ ಬರ್ತಾರೆ ಅಂತ ಹೇಳ್ತಾಯಿದ್ರು. ಬಿಸಿಲು ಕಡಿಮೆ ಆದಮೇಲೆ ನೋಡ್ತಾ ಇರ್ಬೋದು ನೀವು ವೆರೈಟೀಸ್ ಆಫು ಮುತ್ತಿಂದು ಕಲರ್ ಡಿಸೈನ್ಸ್ ಹಾರಗಳೆಲ್ಲ ಇತ್ತು. ಇದು ಯಾವುದನ್ನು ನಾನು ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ನನ್ನ ಹತ್ರ ಫ್ಯಾಷನ್ ಜ್ಯುವೆಲರ್ಸೇ ತುಂಬ ಇದೆ. ಹಾಗಾಗಿ ನಾನು ಅಷ್ಟೊಂದು ಶಾಪಿಂಗ್ ಮಾಡಲಿಲ್ಲ. ಕ್ಲಾತ್ ಸೆಕ್ಷನ್ಗೆ ಹೋಗ್ತಾಯಿದ್ವಿ ಬನ್ನಿ. ಸ್ಟೇರ್ ಕೇಸಲ್ಲಿ ಹೋಗ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಮೂವ್ ಆಗ್ತಾಯಿದ್ದೀವಿ. ಇಲ್ಲಿ ಡಿಸೈನರ್ ವೇರ್ ಸ್ಯಾರೀಸ್ ಅಂದರೆ ಈ ಫಂಕ್ಷನಲ್ ವೇರ್ ಸ್ಯಾರೀಸು ಆ ಥರ ಸ್ಯಾರಿಗಳೆಲ್ಲ ಇಲ್ಲಿ ಅವೈಲಬಲ್ ಇತ್ತು. ಪ್ರತಿಯೊಂದು ಫ್ಲೋರಲ್ಲೂ ಡಿಸ್ಕೌಂಟ್ ಇತ್ತು. 50%, 15% ಆ ಥರ ಡಿಸ್ಕೌಂಟ್ಸ್ ಇತ್ತು. ಮತ್ತು ಬೈ 1 get 1 ಆಫರ್ ಇರಲಿಲ್ಲ ಅಂದ್ಕೊತೀನಿ, ಅದು ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಶ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿದೆ. ಎಂಟ್ರಿಯಿಂದ ಗ್ರೌಂಡ್ ಫ್ಲೋರಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ನೋಡಿ ಯಾವ ರೀತಿ
ಕಾಣುತ್ತೆ. ಎಷ್ಟು ದೊಡ್ಡದು ಸ್ಟ್ಯಾಂಡರ್ ಹಾಕಿದ್ರು ನೋಡಿ. ನಾನು ಸೀರೆಗಳನ್ನು ತೋರಿಸ್ತೀನಿ. ದೀಸ್ ಆರ್ ಆಲ್ ನಾಟ್ ಅ ವೆಡ್ಡಿಂಗ್ ಸ್ಯಾರೀಸ್, ಗಿಫ್ಟ್ಸ್ ಸ್ಯಾರೀಸ್ ಇದೆಲ್ಲ. ಸೊ ವೆಡ್ಡಿಂಗ್ ಸ್ಯಾರೀಸು ಫಸ್ಟ್ ಫ್ಲೋರಲ್ಲಿ ಟು ಸೆಕೆಂಡ್ ಫ್ಲೋರು. ಅದನ್ನು ಆಮೇಲೆ ನಾನು ನಿಮಗೆ ಒಂದೊಂದೇ ಫ್ಲೋರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಯಾರಿನ ಡಿಸ್ಪ್ಲೇ ಮಾಡಿ ಎಷ್ಟು ಚೆನ್ನಾಗಿ ಸ್ಟ್ಯಾಕ್ ಮಾಡಿದ್ದಾರೆ. ಇದೆಲ್ಲ ಕಾಟನ್ ಸ್ಯಾರೀಸು. ಮಿರರ್ ಇದೆ ನೋಡಿ. ಸ್ಯಾರಿನ ಅಕಸ್ಮಾತ್ ನಿಮಗೆ ಚೆಕ್ ಮಾಡಬೇಕು ಅಂದರೆ ಬಿಗ್ ಫ್ಲ್ಯಾಟ್ ಮಿರರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಸಿಲ್ಕ್ ಸ್ಯಾರೀಸು, ವೆಡ್ಡಿಂಗ್ ಸ್ಯಾರೀಸ್ ಎಲ್ಲ ಸೆಕೆಂಡ್ ಫ್ಲೋರಲ್ಸ್ ಇದೆ. ಮತ್ತು ಡ್ರೆಸ್ ಮೆಟೀರಿಯಲ್ಸು, ಸೆಲ್ವರ್ ಸೂಟ್ಸು ಒಂದೊಂದು ಫ್ಲೋರಲ್ಲಿ ಒಂದೊಂದು ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಬ್ಯಾಕ್ ಇಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಯಾವ ಫ್ಲೋರಲ್ಲಿ ಹೋದ್ರೂ ಎ ಸಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು. ಈ ಪ್ಯಾಂಟ್ ನೋಡ್ತಿರ್ಬೋದು. ನಾನು ತೊಗೊಂಡೆ ಇದನ್ನು. ನಾನು ಆಮೇಲೆ ಶಾಪಿಂಗ್ ಹಾಲಲ್ಲಿ ತೋರಿಸ್ತೀನಿ ನೋಡಿ. ಈ ಪ್ಯಾಟರ್ನ್ ಕಾಟನ್ನು ತುಂಬ ಸ್ಟ್ರೆಚಬಲ್ಲು, ತುಂಬ ಚೆನ್ನಾಗಿತ್ತು. ಪಾಕೆಟ್ಸ್ ಎಲ್ಲ ಇದೆ ನೋಡ್ತಿರ್ಬೋದು ನೀವು. ವೆರೈಟಿ ಆಫ್ ಕಲರ್ಸ್, ವೆರೈಟಿ ಆಫ್ ಸೈಜಸ್ ಅವೈಲಬಲ್ ಇತ್ತು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸತ ಇತ್ತು. 500ಗೆ 599, 499. ಸೊ 2 ಪೀಸಸ್ಸು ಅವೈಲಬಲ್ ಇತ್ತು. ರೆಡಿ ಬ್ಲೌಸಸ್ ನೋಡ್ತಿರ್ಬೋದು. ಅದಕ್ಕೆ ಮ್ಯಾಚಿಂಗ್ ಸ್ಕರ್ಟ್ಸ್ ಸತ ಇತ್ತು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ಳೋ ಥರ ಅವೈಲಬಿಲಿಟಿ ಇತ್ತು. ಪ್ರೈಸ್ ಮಾತ್ರ ನಂಗೆ ತುಂಬ ಅಫೋರ್ಡಬಲ್ ಅನ್ನಿಸ್ತು. ಒಂದ್ಸಲ ದಯವಿಟ್ಟು ವಿಸಿಟ್ ಮಾಡಿ. ಸೊ ಸಮ್ಮರು, ಮಕ್ಕಳು ಮನೇಲಿದ್ದಾರೆ, ಫ್ರೀಯಾಗಿ ಒಂದ್ಸಲ ಕರ್ಕೊಂಡು ಬಂದು ಜೀನ್ಸ್ ಸೆಕ್ಷನ್ನು ಮತ್ತು ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ಸ್ಕರ್ಟ್ಸ್ ನಾಟ್ ಫಾರ್ ಕಿಡ್ಸ್, ಫಾರ್ ವುಮೆನ್ಸ್. ಮ್ಯಾಕ್ಸಿಸ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಸೈಜ್ ಅವೈಲಬಲ್ ಇರಲಿಲ್ಲ ಅಂತ ನಾನು ಪರ್ಚೇಸ್ ಮಾಡಲಿಲ್ಲ. ನೋಡಿ ವೆರೈಟಿ ಆಫ್ ಮ್ಯಾಕ್ಸಿಸ್, ಜೀನ್ಸ್ ಜಾಕೆಟ್ಸ್ ನೋಡ್ತಾ ಇರ್ಬೋದು ನೀವು. ಜೀನ್ಸ್ ಜಾಕೆಟ್ಸು ತುಂಬ ಚೆನ್ನಾಗಿತ್ತು. ಸೊ ಆಫರಲ್ಲೂ ಸತ ನಡೀತಾ ಇತ್ತು. ಕಲರ್ಸು, ಸೈಜು, ಲೆಗ್ಗಿನ್ಸ್ ನೋಡ್ತಾ ಇರ್ಬೋದು. ಎಲ್ಲ ಸೈಜಲ್ಲಿ, ಎಲ್ಲ ಕಲರಲ್ಲಿ, ಕಾಟನ್ನು, ಪ್ಯಾಂಟ್ ಥರ ಎಲ್ಲ ಥರ, ಸ್ಟ್ರೈಟ್ ಕಟ್ ಪ್ಯಾಂಟ್ಸು ಎಲ್ಲ ಥರ ಅವೈಲಬಲ್ ಇತ್ತು. ಇದು ಕಾಟ್ ಸೆಟ್ಟು. ಸೊ ಕಾಟ್ ಸೆಟ್ ಅಂದರೆ ಪ್ಯಾಂಟ್ ಮತ್ತು ಪ್ಲಾಜಾ ಮತ್ತು ಸ್ಟ್ರೈಟ್ ಕಟ್ ಟಾಪ್ಸು. ತುಂಬ ಆಫರ್ಸ್ ಇತ್ತು. ನಾನು ಇದರಲ್ಲಿ ಒಂದು ಸೆಟ್ ತೊಗೊಂಡೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಪ್ಯೂರ್ ಕಾಟನ್ನು ಫ್ರೆಂಡ್ಸ್. ಯು ವೋಂಟ್ ಬಿಲೀವ್, 1300. ಸೊ ನಮಗೆ ಬಿಲ್ ಆಗಿದ್ದಿದ್ದು 650. ತುಂಬ ಚೆನ್ನಾಗಿದೆ. ಟಾಪ್ ಕ್ವಾಲಿಟಿ ಆಗಲಿ, ಫಿನಿಷಿಂಗ್ ಆಗಲಿ. ಸೊ ವೇರ್ ಮಾಡಿ ನಾನು ಯಾವುದಾದ್ರೂ ವೇರ್ ಮಾಡಿದಾಗ ತೋರಿಸ್ತೀನಿ ನೋಡಿ. ವೆರೈಟಿ ಆಫ್ ಕಲರ್ಸು. ಯಾವ್ದು ತೊಗೋತೀರಾ, ಯಾವ್ದು ಬಿಡ್ತೀರಾ, ಅಷ್ಟು ವೆರೈಟಿ ಆಫ್ ಡಿಸೈನ್ಸು, ಕಲರ್ಸು, ಸೈಜು ಎಲ್ಲ ಅವೈಲಬಲ್ ಇತ್ತು. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದ್ಸಲ ಬಂದು ರಜಾ ಇದೆಯಲ್ಲ ವಿಸಿಟ್ ಮಾಡಿ ನೋಡಿ. ಇವರು ತುಂಬ ಚೆನ್ನಾಗಿ ಇವರು ನಮಗೆ ಎಲ್ಲ ಥರದ ಬಟ್ಟೆಗಳನ್ನು ತೋರಿಸ್ತಾಯಿದ್ರು. ನಾವು ತಗೊಳ್ಳಿ ಬಿಡಲಿ, ನಾವು ಶೂಟ್ ಮಾಡ್ತಿದ್ವಲ್ವ ಯೂಟ್ಯೂಬ್ಗೆ, ಹಾಗಾಗಿ ಎಲ್ಲ ವೆರೈಟಿ ಆಫ್ ಕ್ಲಾತ್ಸನ್ನು, ಡಿಸೈನ್ಸನ್ನು, ಪ್ಯಾಟ್ರನ್ನು ಸತ ಇವರು ತೋರಿಸ್ತಾಯಿದ್ರು ನೋಡಿ. ಇವಾಗ ಇದರಲ್ಲಿ ಪ್ಯಾಂಟ್ಸ್ ಅಂದ್ಕೊತೀನಿ. 666ಗೆ ಪ್ಲಾಜಾಸು. ಸೊ ರೆಗ್ಯುಲರ್ ವೇರ್ ಪ್ಲಾಜಾಸು. ನಾವು ಪ್ಲಾಜಾಸ್ ತೊಗೊಂಡ್ವಿ, ಆಫರಲ್ಲಿತ್ತು ನೋಡಿ. ವೆರೈಟಿಯಾಗಿ ಈ ಸ್ಟಾಲ್ಸ್ ಅಂತೂ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನಿಸ್ತಾ ಇತ್ತು ಫ್ರೆಂಡ್ಸ್. ಅದರಲ್ಲಿ ನಾವು 2 ತೊಗೊಂಡ್ವಿ. ಸೊ ಬ್ಲ್ಯಾಕ್ ಹುಡುಕ್ತಾ ಇದ್ವಿ, ಸಿಗಲಿಲ್ಲ. ಬಟ್ ಕಲರ್ಸು, ಡಿಸೈನ್ಸು, ಪ್ರೈಸ್ ವೇರಿಯೇಷನ್ಸು ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ನೀಟಾಗಿ ಪ್ರತಿಯೊಂದನ್ನು ಸತ ಅವರು ಸತ ತೋರಿಸ್ತಾರೆ, ನಾವು ನೋಡ್ಬೋದು. ಇಷ್ಟಲ್ಲಿ ನೋಡಿ ಕಲರ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಈ ಮಾಲಿಗೆ ಹೋಗ್ಬೇಕಂದ್ರೆ ನಾನು ಅಂದ್ಕೊಂಡಿದ್ದು ಪೇಷನ್ಸಿಂದ ಹೋಗಬೇಕು ಅಂದ್ಕೊತೀನಿ. ನಾವು ಸ್ವಲ್ಪ ಅರ್ಜೆಂಟಲ್ಲಿದ್ವಿ, ಹಾಗಾಗಿ ಶೂಟ್ ಬೇರೆ ಮಾಡ್ತಾಯಿದ್ವಿ. ಯಾವ್ದು ತೊಗೊಳ್ಳಿ ಕನ್ಫ್ಯೂಷನ್ನು, ಸೊ ಟೆನ್ಷನ್ನು ನೋಡಿ. ಇದರಲ್ಲಿ ನಾನು 2 ತೊಗೊಂಡಿದ್ದೀನಿ. ಇದನ್ನು ನೋಡಿದೆ, ಬಟ್ ಲೈಟ್ ಇದೆ ಕಲರ್. ಆಲ್ರೆಡಿ ನನ್ನ ಹತ್ರ ಒಂದಿತ್ತು, ಹಾಗಾಗಿ ನಾನು ಬೇರೆ ಕಲರ್ನ 2ನ್ನ ಚೂಸ್ ಮಾಡಿದೆ. ಅದನ್ನು ಆಮೇಲೆ ತೋರಿಸ್ತೇನೆ ನಿಮಗೆ ಹಾಲಲ್ಲಿ. ಇಲ್ಲಿ ನೋಡಿ, ಗೆಸ್ಟ್ ಬಂದರು, ನಮ್ಮನ್ನು ಬಿಟ್ಟೋಗಿ ಇವಾಗ ಬಂದಿದ್ದಾರೆ ನೋಡಿ. ಶಾಪಿಂಗ್ ಜಾಯಿನ್ ಆದರು ನಮ್ಮ ಮನೆಯವರು. ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ತಾಯಿದ್ರು. ಇದು 3rd ಫ್ಲೋರು. ಮಕ್ಕಳದು ಫ್ಯಾಷನ್ ಡೈಲಿ ವೇರ್ಸು, ಪಾರ್ಟಿ ವೇರ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಫ್ಲೋರಿಗೆ ಬಂದಿದ್ದು ನಾವು ಇಮಾಗೆ ಬಟ್ಟೆ ತೊಗೊಳ್ಳೋಣ ಅಂತ. ಸೊ ಯಾವ್ದು ತೊಗೋತಾಳೆ ನೋಡೋಣ ಅಂತ. ಎಲ್ಲ ವೆರೈಟಿ ನೋಡಿ. ಮಕ್ಕಳಿಗೆ ಎಷ್ಟು ಕ್ಯೂಟಾಗಿದೆ ಫ್ರಾಕ್ಸು. ರಿಯಲಿ ಎಷ್ಟು ಕ್ಯೂಟಾಗಿದೆ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಶಾಪಿಂಗ್ ಮಾಡ್ತಿದ್ದಾರೆ, ತೋರಿಸ್ತಾ ಹೋಗ್ತೀನಿ ಬನ್ನಿ. ಚಿಕ್ಕ ಮಕ್ಕಳದು ಲೆಗ್ಗಿನ್ಸು, ಸೊ ಟೈಟ್ಸ್, ಎಷ್ಟು ವೆರೈಟಿ ಕ್ಯೂಟ್ ಬಟ್ಟೆಗಳಿತ್ತು ಮಕ್ಕಳಿಗೆ. ಟೀಸ್ ನೋಡಿ. ಇದರಲ್ಲಿ ಒಂದೇ ಥರ ಡಿಸೈನಲ್ಲಿ ನಿಮಗೆ ಸೈಜಸ್ಸು, ಕಲರ್ಸು, ಫ್ಯಾನ್ಸಿ ಟೀಸು ಎಲ್ಲ ಅವೈಲಬಲ್ ಇದೆ. ಪ್ರೈಸ್ ನೋಡ್ತಿರ್ಬೋದು. 2 ಪೀಸ್ಗೆ 1000 ರೂಪೀಸು, 1 ತೊಗೊಂಡ್ರೆ 500. ಇದು ನೋಡಿ ನೈಟ್ ಸೂಟು. ತೊಗೋತೀನಿ ಅಂತ ಟ್ರಯಲ್ ಮಾಡಿದ್ರು ಬಟ್ ಯಾಕೋ ಕಲರ್ಸ್ ಎಲ್ಲ ಚೂಸ್ ಆಗಲಿಲ್ಲ. ಬೇಕಾದ ಕಲರ್ ಇರಲಿಲ್ಲ ಅಂದ್ಬಿಟ್ಟು ಚೂಸ್ ಮಾಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲದನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತಿದ್ದಾರೆ. ಮಕ್ಕಳಿಗೆ ಫಾರ್ಮಲ್ ಶರ್ಟ್ಸು, ಟೀನ್ಸ್ಗೆ ಚೆನ್ನಾಗಿದೆ. ಈ ಸೆಕ್ಷನ್ ಪೂರ್ತಿ ಮಕ್ಕಳ ಬಟ್ಟೆಗಳು.
ತುಂಬ ವೆರೈಟಿ ಬೇಜಾರೇ ಆಗ್ತಿರ್ಲಿಲ್ಲ ನೋಡಿ. ಅವ್ರ ಪಪ್ಪ ತೋರಿಸ್ತಿದ್ದಾರೆ ಇಮ್ಮಂಗೆ, ಇದು ತಗೋ ಅದು ತಗೋ, ಬಟ್ ಶಿ ಈಸ್ ನಾಟ್ ಲೈಕಿಂಗ್. ನಂಗೆ ಬೇಡ ಮಮ್ಮಿ, ನಾನು ಇಲ್ಲಿ ತೊಗೊಳಲ್ಲ, ಬೇರೆ ಕಡೆ ಹೋಗ್ತೀನಿ, ಮನಸ್ಸೇ ಇರಲ್ಲ ಅವಳಿಗೆ. ಫೈನಲಿ ಇದು ತೊಗೋತೀನಿ ಅಂದರು. ಬಟ್ ನನಗೆ ಇದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ತುಂಬ ಹೆವಿ ಅನಿಸುತ್ತೆ ಅಂದ್ಕೊಂಡು ಮತ್ತು ಬೇಡ ಅಂತ ಬಿಟ್ಬಿಟ್ಟು ನೋಡೋಣ ನೆಕ್ಸ್ಟು ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ತೊಗೊಳ್ಳೋಣ ಅಂದ್ಕೊಂಡ್ವಿ. ಇಲ್ಲಿ ನೋಡಿ ಎಷ್ಟು ಕಲರ್ ಫ್ಲೋರಲ್ ಫ್ರಾಕ್ಸ್ ಇದೆಲ್ಲ, ಫ್ಲೋರಲ್ ಡಿಸೈನು ನೋಡಿ. ಒಂದು ಮಾಲ್ನೆಲ್ಲ ಬೇಜಾರೇ ಆಗ್ತಿರ್ಲಿಲ್ಲ, ಯಾಕಂದರೆ ಫುಲ್ ಎ ಸಿ ಚೆನ್ನಾಗಿತ್ತು. ಚೆನ್ನಾಗಿ ಸುತ್ತಕೊಂಡು ಎಲ್ಲ ನೋಡಿಕೊಂಡು ಶೂಟ್ ಮಾಡಿಕೊಂಡು ನೋಡಿ. ಈ ಫ್ರಾಕ್ ಇಷ್ಟು ಚೆನ್ನಾಗಿದೆ. ಬಟ್ ಏನು ಮಾಡೋದು, ನಮ್ಮ ಮಕ್ಕಳೆಲ್ಲ ದೊಡ್ಡರಾಗ್ಬಿಟ್ಟಿದ್ದಾರೆ, ಸೊ ಇದು ಯಾವುದು ಇವಾಗ ಅವ್ರಿಗೆ ಆಗಲ್ಲ ನೋಡಿ. ಶರ್ಟ್ಸು ಮಕ್ಕಳಿಗೆ, ಬಾಯ್ಸ್ಗೆ ಸೆಕ್ಷನ್ನು, ಗರ್ಲ್ಸ್ ಸೆಕ್ಷನ್ನು, ಬೇಬೀಸ್ಗೂ ಇದೆ, ಬೇಬೀಸ್ಗೂ ತೋರಿಸ್ತೀನಿ ನೆಕ್ಸ್ಟು. ಸ್ಮಾಲ್ ಇನ್ಫ್ಯಾಂಟ್ಸ್ 3 months 6 months 1 year ಓಲ್ಡ್ ಮಕ್ಕಳಿಗೂ ಎಲ್ಲ ಇದು ನೋಡಿ. ಮಕ್ಕಳಿಗೆ ವೆಡ್ಡಿಂಗ್ ಸೂಟ್ಸು, ಚಿಕ್ಕ ಮಕ್ಕಳಿಗೆ ಗೌನ್ಸು, ಲಾಂಗ್ ಗೌನ್ಸು ಎಲ್ಲ ಇದೆ ನೋಡಿ. ಟೀಸು ರೆಗ್ಯುಲರ್ ಬಾಯ್ಸ್ಗೆ ಎಷ್ಟು ಚೆನ್ನಾಗಿ ಒಂದು ಅಬ್ಸರ್ವ್ ಮಾಡಿ ಎಷ್ಟು ಫ್ರೀಯಾಗಿದೆ ಮೂಮೆಂಟ್ ಮಾಡೋದಕ್ಕೆ, ಟ್ರಾಲಿ ತೊಗೊಂಡೋಗೋದಕ್ಕೆ ಆಗಲಿ. ಇಲ್ಲಿ ನೋಡಿ ಮಕ್ಕಳಿಗೆ ಇನ್ಫ್ಯಾಂಟ್ಸ್ಗೆ ಸ್ಕರ್ಟ್ಸ್ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಫ್ರಾಕ್ಸು, ಕಾಟನ್ ಫ್ರಾಕ್ಸ್ ಇದೆಲ್ಲ. ಫ್ಲೋರಲ್ ಡಿಸೈನ್ಸ್ ತುಂಬ ಇತ್ತು. ಫ್ಲೋರಲ್ಸು ತುಂಬ ಹೆವಿ ಅನ್ನೋ ಥರ ಇರಲಿಲ್ಲ, ಸೊ ತುಂಬ ಸಿಂಪಲ್ಲಾಗಿ ಕಾಟನ್ ಇತ್ತು. ಸೆಕ್ಷನ್ಗೆ ಬಂದಿದ್ದೀವಿ ನೋಡಿ. ಕಿಡ್ಸಲ್ಲಿ ಯಾವುದೂ ಸೆಲೆಕ್ಟ್ ಆಗಲಿಲ್ಲ, ಸೊ ಯಾವುದೂ ತೊಗೊಳ್ಳಿಲ್ಲ. ಮಮ್ಮಿ ಬೇರೆ ಕಡೆ ತೊಗೊಳ್ಳೋಣ ಅಂತ ಅಂದಿದ್ದಕ್ಕೆ ನಾವೀಗ ಡೈರೆಕ್ಟಾಗಿ ಮೆನ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಇದು 4th ಫ್ಲೋರಲ್ಲಿದೆ. ಕಂಪ್ಲೀಟಾಗಿ ಮೆನ್ಸ್ಗೆ ಇರುವಂತಹ ಶರ್ಟ್ಸು ಎಲ್ಲ ನೋಡಿ. ರಾಮ್ರಾಜ್ ಬ್ರ್ಯಾಂಡ್ ಇದೆ. ವೆರೈಟಿ ಆಫ್ ಬ್ರ್ಯಾಂಡ್ಸ್ ಇತ್ತು. ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಜಸ್ಟ್ ಒಂದು ಶೂಟ್ ತೊಗೊಂಡು ಫ್ಲಾಟ್ ಡಿಸ್ಕೌಂಟ್ ಇಲ್ಲೂ ಸಹ ಡಿಸ್ಕೌಂಟನ್ನು ಆಫರ್ ಮಾಡಿದರು. 15, 20%, 50% ಈ ಥರ. ನಮ್ಮ ಮನೆಯವರು ಲೆನಿನ್ ಕಾಟನ್ ತೊಗೊತೀನಿ ಅಂತ ನೋಡಿದ್ರು, ಬಟ್ ಯಾಕೋ ಕಲರ್ಸ್ ಎಲ್ಲ ಇಷ್ಟ ಆಗಲಿಲ್ಲ ಅಂತಂದ್ಬಿಟ್ಟು ಜಸ್ಟ್ ಒಂದು ರೌಂಡ ನೋಡಿಕೊಂಡು ವೆಡ್ಡಿಂಗ್ ಕಲೆಕ್ಷನ್ಸ್ ನೋಡಿ. ಇದು ಸಿಲ್ಕ್ ಸೆಟ್, ಇದು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದರೆ ಈ ರೀತಿ ಸೆಟ್ ಅಫೋರ್ಡಬಲ್ ಪ್ರೈಸಲ್ಲಿತ್ತು. 1200 ಇತ್ತು. ಶರ್ಟ್ಸ್ ನೋಡ್ತಾ ಇದ್ದಾರೆ ನೋಡಿ. ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟು ಬೇರೆ ಫ್ಲೋರ್ಗೆ ಮೂವ್ ಆದ್ವಿ. ಇದು ಸ್ಪೋರ್ಟ್ಸ್ ಟೀ ಶರ್ಟ್ಸು, ವೆರೈಟಿ ಸೈಜ್ ಕಲರ್ಸ್ ಅವೈಲಬಲ್ ಇತ್ತು. ಒನ್ ರೂಫಲ್ಲೇ ಮೆನ್ಸ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸ್ವಿಮ್ಗೆ, ಸ್ಪೋರ್ಟ್ಸ್ಗೆ, ವೆಡ್ಡಿಂಗ್ ಕಲೆಕ್ಷನ್ಸು, ಫಾರ್ಮಲ್ಸು ಎಲ್ಲ ಅವೈಲಬಲ್ ಇತ್ತು. ಇಲ್ಲಿ ಬಂದುಬಿಟ್ಟು ಮೆನ್ಸ್ ಸೆಕ್ಷನಲ್ಲಿ ಏನಿತ್ತಲ್ಲ ಅಲ್ಲೇ ಕಂಟಿನ್ಯೂಷನ್ನು. ಸ್ವಲ್ಪ ಬ್ಯಾಕ್ ಸೈಡ್ ಹೋದ್ಬಿಟ್ರೆ ಈ ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲ, ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋವಂಥ ಸೂಟ್ಸು, ಗೌನ್ಸು ಎಲ್ಲ, ಮತ್ತು ಮುಹೂರ್ತಕ್ಕೆ ಯೂಸ್ ಮಾಡೋಂಥ ಡ್ರೆಸ್ಗಳು, ಬೆಲ್ಟು, ಸಾಕ್ಸು, ಮ್ಯಾಚಿಂಗು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಎಷ್ಟು ವೆರೈಟಿ ಸೈಜಸ್ ಎಲ್ಲ ಡಿಸ್ಪ್ಲೇ ಮಾಡಿದರೆ, ಪೇಟಗಳೆಲ್ಲ ನೀವು ನೋಡ್ತಿರ್ಬೋದು. ಸೊ ಆರ್ಡ್ರ್ ಕೊಟ್ಟು ಅವರು ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ನೀವೇನಾದರೂ ತುಂಬ ಶಾಪಿಂಗು, ಮದುವೆಗೆ ಆ ಥರ ಎಲ್ಲ ಹೆವಿ ಶಾಪಿಂಗ್ ಇದ್ದರೆ ಇದು ವೇಸ್ಟ್ ಕೋಟ್ಸು, ಗೆಸ್ಟ್ಗಳು, ಪೇರೆಂಟ್ಸ್ಗೆ ಮದುವೆಯಲ್ಲಿ ಹಾಕ್ಕೊಳ್ಳೋ ಅದಕ್ಕೆ. ಕಲರ್ಸು ಚೆನ್ನಾಗಿತ್ತು, ಪ್ಯೂರ್ ಕಾಟನ್ನಲ್ಲಿತ್ತು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ನಾನು ಶಾಪಿಂಗ್ ಎಲ್ಲ ಹಾಗೆ ಬಿಲ್ ಆದಮೇಲೆ ಅವ್ರು ಹೇಳಿದ್ದು ಕೆಳಗಡೆ ಆಲ್ಟ್ರೇಷನ್ ಸೆಕ್ಷನ್ ಇದೆ ಗ್ರೌಂಡ್ ಫ್ಲೋರಲ್ಲಿ, ಬೇಸ್ಮೆಂಟಲ್ಲಿ. ಅದು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಮರ್ತುಬಿಟ್ಟೆ. ವಾಶ್ರೂಮ್ ಏರಿಯಾ ಇದೆಯಲ್ಲ, ಅಲ್ಲಿಂದ ಕೆಳಗಡೆ ಹೋದರೆ ಅಲ್ಲೇ ಸ್ಟಿಚಿಂಗ್ ಸೆಕ್ಷನ್ ಇದೆ, ಆಲ್ಟ್ರ್ ಮಾಡ್ಕೋಬೋದು ಫ್ರೀಯಾಗಿ. ಬಿಲ್ ತೋರಿಸಿದ್ರೆ ಯಾವುದೇ ರೀತಿ ನಿಮ್ಮದು ವೆಡ್ಡಿಂಗ್ದು ಅಥವಾ ರೆಗ್ಯುಲರ್ ಔಟ್ಫಿಟ್ ತೊಗೊಂಡ್ರೆ ಅದನ್ನು ಆಲ್ಟ್ರೇಷನ್ನು ಮಾಡಿಕೊಡ್ತಾರೆ. ಇದು ನೋಡಿ. ನೆಕ್ಸ್ಟ್ ಸೆಕ್ಷನ್ಗೆ ಮೂವ್ ಆದ್ವಿ. ದೀಸಲ್ಲಿ ಕಂಪ್ಲೀಟ್ ವೆಡ್ಡಿಂಗ್ ವುಮೆನ್ಸ್ ಸೆಕ್ಷನ್ನು, ಹೆವಿ ಸ್ಯಾರೀಸು, ಸೊ ಗಿಫ್ಟ್ ಮಾಡೋದಕ್ಕೆ ಸ್ಯಾರೀಸು, ಬ್ರೈಡಲ್ ಸ್ಯಾರೀಸು, ಬ್ರೈಡಲ್ ಗೌನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಯಾವುದೂ ನಾವು ಡಿಸ್ಪ್ಲೇ ಮಾಡಿಸ್ಲಿಲ್ಲ, ಯಾಕಂದ್ರೆ ನಮಗೆ ತುಂಬ ಟೈಮ್ ಇತ್ತು. ನೋಡ್ತಿರ್ಬೋದು ನೀವು, ಬ್ರೈಡಲ್ ಗೌನ್ಸ್ ಇದೆಲ್ಲ, ಗಾಗ್ರದ್ದು ಚೋಲಿಗಳು, ಸ್ಟಿಚಿಂಗು ಮಾಡಿಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಅದಕ್ಕೂ ಸಹ ಹೆಲ್ಪ್ ಮಾಡ್ತಾರೆ. ಇದು ಮೆಟೀರಿಯಲ್ಸು ನೋಡಿ, 3000 5000 ಒಳಗಡೆ ಫ್ಯಾನ್ಸಿ ಅವೈಲಬಲ್ ಇದೆ ಸ್ಯಾರೀಸು ನೋಡ್ತಾ ಇರ್ಬೋದು. ನಾನು ಕೇಳಿದೆ ಏನಕ್ಕೆ ಸ್ವಲ್ಪ ಕಸ್ಟಮರ್ಸ್ ಕಡಿಮೆ ಇದ್ದಾರೆ ಅಂತ. ಸಮ್ಮರ್ ಮಧ್ಯಾಹ್ನ ಟೈಮು ಸ್ವಲ್ಪ ಕಸ್ಟಮರ್ಸ್ ಕಡಿಮೆ,
ಸೊ ಸಂಜೆ ಒಂದು 4-5 ಹಂಗೆ ಸ್ವಲ್ಪ ಹೆವಿ ಆಗುತ್ತೆ, ರಶ್ ಆಗುತ್ತೆ ಅಂತ ಹೇಳಿದರು. ಅಷ್ಟು ಮುಗಿಸ್ಕೊಂಡು ನಾವು ಏನೇನು ತೊಗೊಂಡಿದ್ವಿ ಅದನ್ನು ಬಿಲ್ಲಿಂಗ್ ಬಂದ್ವಿ. ತುಂಬ ಏನು ರಶ್ ಇರಲಿಲ್ಲ ಬಿಲ್ಲಿಂಗು, ಬೇಗನೆ ಕ್ವಿಕ್ಕಾಗಿ ಬಿಲ್ಲಿಂಗನ್ನು ಮಾಡಿಕೊಟ್ರು. ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ಬೇಸ್ ಮಟ್ಟಕ್ಕೆ ಹೋದ್ವಿ. ಸ್ವಲ್ಪ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಸೋಣ ಟಾಪ್ಸ್ಗೆ ಅಂತ. ತುಂಬ ರಶ್ ಇತ್ತು, ಆಮೇಲೆ ನಮಗೂ ಸ್ವಲ್ಪ ಟೈಮ್ ಆಗಿತ್ತು, ಹಸಿವಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಸಲ ಸಂಜೆ ಮೇಲೆ ಬಂದುಬಿಟ್ಟು ನಾವು ಸ್ಟಿಚಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹಾಗೆಯೇ ರಿಟನ್ನು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಬಿಲ್ಲಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಸೊ ತೊಗೊಳ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಲ್ಲಿಂಗ್ ಸೆಕ್ಷನಿಗೆ ಬಂದು ಬಿಲ್ ಪೇ ಮಾಡ್ತೀವಲ್ಲ, ದಟ್ ಟೈಮ್ ಓ ಮೈ ಗಾಡ್ ಅಂತ ಅನಿಸೋದು. ಎಷ್ಟೊಂದು ತೊಗೋಬೇಕಾರೆ ಎಲ್ಲ ತೊಗೊಂಡ್ಬಿಡ್ತೀವಿ, ಅದು ಬೇಕು ಇದು ಬೇಕು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ. ಫೈನಲಿ ಬಿಲ್ ಪೇ ಮಾಡ್ಬೇಕಾದ್ರೆ ಅನಿಸುತ್ತೆ ಇಷ್ಟೊಂದು ತೊಗೊಂಡ್ಬಿಟ್ವಾ ಫೈನಲ್ ರೇಟ್ ಕೇಳಿದಾಗ. ಸೊ ನಾನು ಇವಾಗ ಬಿಲ್ ಪೇ ಮಾಡ್ತಾ ಇದ್ದೀನಿ. ಬಿಲ್ ನೋಡಿ ಫ್ರೆಂಡ್ಸ್, 4599 ಆಗಿದೆ. ಸೊ ಪೇ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕೆಳಗಡೆ ಸೆಕ್ಷನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಚೆಕಿಂಗ್ ಆಗಿಬಿಟ್ಟು ಮತ್ತೊಂದು ದೊಡ್ಡದು ಬ್ಯಾಗನ್ನು ಕೊಡ್ತಾರೆ. ಫಸ್ಟು ಸ್ಮಾಲ್ ಬ್ಯಾಗಿಗೆ ಪ್ಯಾಕ್ ಮಾಡಿ ನೆಕ್ಸ್ಟು ಒಂದೊಂದ್ಸಲ ಕ್ರಾಸ್ ಚೆಕ್ ಮಾಡಿ ದೊಡ್ಡದು ಕ್ಯಾರಿ ಬ್ಯಾಗ್ ಕೊಡ್ತಾರೆ. ಸೊ ತೊಗೊಂಡು ಇಲ್ಲ ಸ್ವಲ್ಪ ಕೋಲ್ಡ್ ವಾಟರ್ನ ರಿಫಿಲ್ ಮಾಡಿಕೊಂಡು ಬಾಟಲ್ಗೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಬೇಸ್ಮೆಂಟಿಗೆ ಹೋಗಿ ಆಲ್ಟ್ರೇಷನಿಗೆ ಕೊಟ್ಬಿಟ್ಟು, ಅದು ಶೂಟ್ ಆಗಿಲ್ಲ, ಮರ್ತ್ಬಿಟ್ಬಿಟ್ವಿ. ನೆಕ್ಸ್ಟ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬ್ಯಾಗೇಜ್ ಕೌಂಟ್ರಲ್ಲಿ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ಲಂಚ್. ಫ್ರೆಂಡ್ಸ್ ಇದು ನೋಡಿ ಬಾತಿ ಹೋಟೆಲ್ ಅಂತ, ಎಕ್ಸಾಕ್ಟ್ ಚೆನ್ನೈ ಮಾಲ್ ಇದೆಯಲ್ಲ ಶಾಪಿಂಗ್ ಮಾಲು, ಅದ್ರ ಪಕ್ಕನೇ ಎಕ್ಸಾಕ್ಟ್ ಅದಕ್ಕೆ ಅಟ್ಯಾಚ್ ಆಗಿದೆ. ನೋಡೋದಕ್ಕೆ ತುಂಬ ಚಿಕ್ಕ ಹೋಟೆಲ್ ಆದ್ರೂ ಒಂದು ಸಲ ನೀವು ಇಲ್ಲಿ ಬಂದು ಟ್ರೈ ಮಾಡಿ. ನಾವು ರೆಗ್ಯುಲರಾಗಿ ವಿಸಿಟ್ ಮಾಡ್ತಿರ್ತೀವಿ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಗ್ಲಾಸಲ್ಲಿ ಮಜ್ಜಿಗೆ ಕೊಟ್ಟಿದ್ದಾರೆ, ಜಸ್ಟ್ 10 ರೂಪೀಸ್ ತೊಗೋತಾರೆ. ಅದಕ್ಕೆ ಯಾವುದನ್ನೇ ನಾವು ಚಿಕ್ಕದನ್ನು ಅಥವಾ ನೋಡಿ ಯಾವುದ್ರದ್ದು ಅದು ಕ್ವಾಲಿಟಿ ಅಳಿಬಾರ್ದು ಅನ್ನೋದಕ್ಕೆ ಇದೊಂದು ಬೆಸ್ಟು ಹೋಟೆಲ್ಲು. ಹೋಮ್ಲಿ ಫುಡ್ಡು, ಲೆಸ್ ಆಯಿಲು, ಲೆಸ್ ಸ್ಪೈಸಿ. ಎಷ್ಟು ಸಲಾಡ್ ಕೊಡ್ತಾರೆ ಅಂದರೆ ಅದು ಯಾವುದಕ್ಕೂ ಚಾರ್ಜ್ ಮಾಡಲ್ಲ. ಎಷ್ಟಾರು ನೀವು ಸೌತೆಕಾಯಿ, ಈರುಳ್ಳಿ, ನೆಂಬು ತೊಗೊಳ್ಳಿ, ಯಾವುದಕ್ಕೂ ಚಾರ್ಜ್ ಮಾಡಲ್ಲ. ಏನು ಮೇನ್ ಕೋರ್ಸ್ ತೊಗೋತಾರೆ ಅದಕ್ಕಷ್ಟೇ ಚಾರ್ಜ್ ಮಾಡ್ತಾರೆ. ನೋಡಿ ಕರ್ಡ್ ರೈಸ್ ಎಷ್ಟು ಚೆನ್ನಾಗಿದೆ, ಜಸ್ಟ್ 60 ರೂಪೀಸು ಕರ್ಡ್ ರೈಸು. ಡ್ರೈ ಫ್ರೂಟ್ಸ್ ಎಲ್ಲ, ನಟ್ಸ್ ಎಲ್ಲ ಹಾಕಿದ್ದಾರೆ. ರೋಟಿ, ಯಾವುದೇ ವೆರೈಟಿ ನೀವು ಕರಿ ತೊಗೊಳ್ಳಿ. ಸೊ 60 ರೂಪೀಸು, ಹಾಫು, ಫುಲ್ಲು 100 ರೂಪೀಸು. ಸೊ ಸಲಾಡಿಗೆ ಯಾವುದಕ್ಕೂ ಚಾರ್ಜ್ ಮಾಡಲ್ಲ. ನೋಡಿ ಕರ್ಡ್ ರೈಸ್ ಅಂತೂ ಚಿಲ್ಲಾಗಿ ಸಖತ್ತಾಗಿತ್ತು. ನಾವು ರೋಟಿ, ಚೆನ್ನ ಮಸಾಲ ಮತ್ತು ಪಾಲಕ್ ಪನ್ನೀರು, ಕೊಲ್ಲಾಪುರಿ ದಾಲ್ ತೊಗೊಂಡು ಕರ್ಡ್ ರೈಸು ಮತ್ತು ರೈಸು, ಸಾಂಬಾರು ಎಲ್ಲ ತೊಗೊಂಡಿದ್ವಿ. ಸೊ ತೋರಿಸ್ತೀನಿ ನೋಡಿ. ಶಿ ಈಸ್ ಟೇಸ್ಟಿಂಗ್ ಕರ್ಡ್ ರೈಸ್. ಒನ್ ಆಫ್ ದ ಫೇವ್ರೆಟ್ ಹಿಮಾಗೆ ಕರ್ಡ್ ರೈಸು. ಶಿ ಈಸ್ ಜಸ್ಟ್ ಎಂಜಾಯಿಂಗ್. ಪಿಂಕುಗೆ ರೋಟಿ ಕರಿ ಅಂದರೆ ತುಂಬ ಇಷ್ಟ. ಸೊ ನಾನು ಪಿಂಕು ರೋಟಿ ಕರಿ ನೋಡಿ, ಪನ್ನೀರ್ ಪೀಸಸ್ ಎಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದಾರೆ. ಮಜ್ಜಿಗೆ ಅಂತೂ ಫ್ರೆಂಡ್ಸ್ ಇಟ್ಸ್ ಎ ವರ್ತ್ ಫಾರ್ 10 ರೂಪೀಸ್. ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ ನಿಮಗೆ ಗ್ಲಾಸು, ಬಟ್ ರಿಯಲಾಗಿ ತುಂಬ ದೊಡ್ಡದದು ಗ್ಲಾಸು. ಒಂದು ಸತಿ ಈ ಮಾಲಿಗೆ ಬಂದರೆ ಈ ಹೋಟೆಲಿಗೆ ಬಂದ್ಬಿಟ್ಟು, ಸೊ ನೋಡಿ ಡ್ಯಾನ್ಸ್ ನೋಡಿ, ಅದರಲ್ಲೇ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ಸೊ ದ ಫೇಸ್ ಶೋಸ್ ದ ಫುಡ್ ಟೇಸ್ಟ್ ಅಂತಾರಲ್ಲ, ಸೊ ಆ ಥರ. ಸೊ ಫ್ರೈಡ್ ಮಿರ್ಚಿ ಕೊಟ್ಟಿದ್ದಾರೆ. ಸೊ ವಿ ಆರ್ ಎಂಜಾಯಿಂಗ್ ಫುಡ್. ಸೊ ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಹಿಮಾಗೆ ಡ್ರೆಸ್ ತೊಗೊಳೋದಕ್ಕೆ ಶಾಪಿಂಗ್ಗೆ ಹೋಗಬೇಕು. ಸೊ ಊಟ ಮಾಡಿಕೊಂಡು ಹೋಗೋಣ ಬನ್ನಿ. ಲಂಚ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಜುಡಿಯೋಗೆ ಬಂದ್ವಿ. ಜುಡಿಯೋ ಮತ್ತು ಅನ್ಲಿಮಿಟೆಡ್ ಎರಡೂ ಪಕ್ಕದಲ್ಲೇ ಇದೆ. ಒಂದೇ ಬಿಲ್ಡಿಂಗಲ್ಲಿ ಎರಡು SS ಮಾಲ್ ಇದೆಯಲ್ಲ ಅಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ ನಂಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಬಂದಿದ್ದು. ಬಟ್ ಜುಡಿಯೋ ಮತ್ತು ಅನ್ಲಿಮಿಟೆಡ್ ಇರೋದು ಗ್ರೌಂಡ್ ಫ್ಲೋರಲ್ಲಿ SS ಮಾಲಲ್ಲಿ. ಏರಿಯಾ ನನಗೆ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಒಂದು ಶಾಪಿಂಗ್ ಮಾಲ್ಗೆ ಹೋದಾಗಲೂ, ಒಂದೊಂದಕ್ಕೆ ಹೋದಾಗ್ಲೂ ವಾವ್ ಅನ್ನೋ ಥರನೇ ಕಲೆಕ್ಷನ್ ಇದ್ದಿದ್ದು. ಅಲ್ಲಿ ತೊಗೊಳ್ಳ ಇಲ್ಲಿ ತೊಗೊಳ್ಳ ಅಂತ ಅಂದ್ಬಿಟ್ಟು. ಜುಡಿಯೋದಲ್ಲಿ
ಇಟ್ಸ್ ವೆರಿ ಯುನಿಕ್ ಕಲರ್ಸ್ ಅಂತಾರಲ್ಲ ಆ ಥರ ಲೈಟ್ ಕಲರ್ಸು, ತುಂಬ ಡಾರ್ಕ್ ಕಲರ್ಸ್ ಇರಲಿಲ್ಲ. ಡೆನಿಮ್ಸು ಗ್ರೇ, ವೈಟ್, ಪಿಂಕ್ ಈ ಥರ ಕಲೆಕ್ಷನ್ಸೇ ಇದ್ದಿದ್ದು. ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ತುಂಬ ಸಿಂಪಲ್ಲಾಗಿ ನಾವು ಎಲಿಗೆಂಟಾಗಿ ತುಂಬ ಪ್ರೊಫೆಷ್ನಲಾಗಿ ಹಾಕ್ಕೊತೀವಿ ಅನ್ನೋರಿಗೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಇಲ್ಲೂ ಸತ ಒಂದು 2-3 ಕಲೆಕ್ಷನ್ಸ್ ನೋಡಿದ್ವಿ. ಸೊ ಬಿಲ್ಲಿಂಗ್ ಹೋದ್ವಿ, ಅದಾದಮೇಲೆ ಮತ್ತೆ ಅನ್ಲಿಮಿಟೆಡ್ಗೆ ಹೋದ್ವಿ. ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿದೆ ಅನ್ನಿಸ್ತು, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ ಅನ್ನಿಸ್ತು. ಸೊ ಫೈನಲಿ ಬನ್ನಿ ಏನೇನು ತೊಗೊಂಡ್ವಿ ಅಂತ ನೀವು ನೋಡಬೇಕು ಅಂದರೆ ಸ್ಟೇ ಟ್ಯೂನ್. ಸೊ ಈ ವಿಡಿಯೋ ಎಂಡ್ ಆಗೋವರೆಗೂ ಇವತ್ತು ನಾವು ಏನೇನು ತೊಗೊಂಡ್ವಿ ದಾವಣಗೆರೆಯಲ್ಲಿ, ಎಲ್ಲೆಲ್ಲಿ ಯಾವ್ಯಾವ ಶಾಪಿಂಗ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ನೋಡಿ, ನಿಜವಾಗ್ಲೂ ಫ್ರೆಂಡ್ಸ್ ಕಲರ್ಸ್ ಅಂತೂ ಎಷ್ಟು ಚೆನ್ನಾಗಿತ್ತು. ಸ್ಯಾಂಡಲ್ಸ್ ನೋಡ್ತಿರ್ಬೋದು, ಅದಕ್ಕೆಲ್ಲ ಮ್ಯಾಚಿಂಗ್ ಆರ್ನಮೆಂಟ್ಸ್, ಜೀನ್ಸ್ ಟಾಪು. ನೋಡಿ, ಜುಡಿಯೋ ಇದೆ ಮೇಲ್ಗಡೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು. ಕೆಳಗಡೆ ಎಲ್ಲ ಫೀಮೇಲ್ ಸೆಕ್ಷನ್ನು, ಮೇಲ್ಗಡೆ ಕಿಡ್ಸ್ ಸೆಕ್ಷನ್ನು ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಕಲರ್ಸ್ ಎಲ್ಲ ನಿಮಗೆ ಡಾರ್ಕ್ ಕಲರ್ಸ್ ಯಾವುದೂ ಇಲ್ಲ. ಪೀಚು, ಗ್ರೇ, ವೈಟ್ ಯಾವುದಿದ್ರೂ ಡಾರ್ಕ್ ಕಲರ್ ಇರಲಿಲ್ಲ, ಎಲ್ಲ ಲೈಟ್ ಸೈಡಲ್ಲೇ ಇದ್ದಿದ್ದು. ನೋಡಿ, ತುಂಬ ಡಾರ್ಕಾಗಿ ಕಲರ್ಸ್ ಎಲ್ಲ ಬೇಕು ಅನ್ನೋರಿಗೆ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್. ತುಂಬ ಎಲಿಗೆಂಟಾಗಿ ನಾನು ತುಂಬ ಪ್ರೊಫೆಷ್ನಲಾಗಿ ಹಾಕ್ಕೋತೀನಿ ಅನ್ನೋರಿಗೆ ತುಂಬ ಚೆನ್ನಾಗಿತ್ತು. ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ. ಕ್ರಾಪ್ಸು, ಸ್ಲೀವ್ಸು, ಶೋಲ್ಡರ್ಸು, ಲೆಂತು, ಬಾಡಿ ಫಿಟ್ಟಿಂಗ್ಸು ತುಂಬ ಚೆನ್ನಾಗಿತ್ತು. ಇಮಾಂಗಂತೂ ಇಲ್ಲೇ ಅದು ತೊಗೊತೀನಿ, ಇದು ತೊಗೋತೀನಿ, ನನಗಿದು ಬೇಕು, ನನಗದು ಬೇಕು. ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಜುಡಿಯೋದಲ್ಲಿ ಎಲ್ಲ ಇಷ್ಟ ಆಗಿದೆ. ಸೊ ಫೈನಲಿ ನೋಡಿ ಯಾವ್ಯಾವ್ದು ತೊಗೋತಾರೆ ಅಂತ. ತುಂಬ ಚೆನ್ನಾಗಿತ್ತು. ಇದು ಹ್ಯಾಂಡ್ ನಿಟೆಡ್, ನನಗೆ ತುಂಬ ಇಷ್ಟ ಆಯಿತು. ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ, ಬೇಡ ಅಂತ ಕ್ಯಾನ್ಸಲ್ ಆಯಿತು. ಸೊ ಟ್ರಯಲ್ಲು ರೂಮಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ, ಟ್ರಯಲ್ ನೋಡ್ತಿದ್ದಾಳೆ. ಇದೊಂದೇ ಟ್ರಯಲ್ ನೋಡಿಬಿಟ್ಟು ಯಾವುದೇ ತೊಗೋಬೇಕು ಅಂತ ಇನ್ನೂ ಡಿಸಿಷನ್ ಆಗಿಲ್ಲ. ಇದು ತುಂಬ ಚೆನ್ನಾಗಿತ್ತು, ಬಟ್ ಬ್ಲ್ಯಾಕ್ ಅಂತ ನಾನು ಕೊಡಿಸ್ಲಿಲ್ಲ. ಫೈನಲಿ ವಿ ಕೇಮ್ ಟು ಅನ್ಲಿಮಿಟೆಡ್, ಅಪೋಸಿಟ್ ಟು ಎಕ್ಸಾಕ್ಟ್ ಜುಡಿಯೋ. ಶಾಪಿಂಗ್ ಮಾಡೋದು ಯಾವುದನ್ನು ನಾನು ವಿಡಿಯೋ ಮಾಡಲಿಲ್ಲ, ಬಿಕಾಸ್ ವಿ ವರ್ ವೆರಿ ಬ್ಯುಸಿ ಇನ್ ಶಾಪಿಂಗ್. ಸೊ ತುಂಬ ಚೆನ್ನಾಗಿತ್ತು. ನೀವು ಅಲ್ಲಿ ಟ್ಯಾಗ್ ನೋಡ್ತಿರ್ಬೋದು. ಅನ್ಲಿಮಿಟೆಡಲ್ಲಿ ತೊಗೊಂಡ್ವಿ. ಬಂದು ಟೀನ ಜುಡಿಯೋದಲ್ಲಿ ಫೈನಲ್ ಮಾಡಿ ಬಿಲ್ಲಿಗೆ ಕೊಟ್ಟು ಬಂದಿದ್ವಿ. ಸೊ ಪೆಂಡಿಂಗ್ ಇತ್ತು. ಇಲ್ಲಿ ಅನ್ಲಿಮಿಟೆಡಲ್ಲಿ ಇಮಾಗೆ ಇಷ್ಟ ಆಗೋ ಮ್ಯಾಕ್ಸೀಸ್ ತುಂಬ ಚೆನ್ನಾಗಿತ್ತು. ಇಬ್ಬರು ಮ್ಯಾಕ್ಸಿ ತೊಗೊಂಡ್ರು. ನಮ್ಮ ಮನೆಯವ್ರು ಶರ್ಟ್ಸ್ ತೊಗೊಂಡ್ರು, ಟೀ ಶರ್ಟ್ಸ್ ತೊಗೊಂಡ್ರು. ಬೈ 1 get 1 ಆಫರ್ ಇತ್ತು, ಬೈ 2 get 1 ಆಫರ್ ಇತ್ತು. ಅನ್ಲಿಮಿಟೆಡ್ಗೆ 2 months ಬ್ಯಾಕ್ ಬಂದಿದ್ವಿ. ಎಲ್ಲ ನೋಡಿಬಿಟ್ಟು ಯಾವುದೋ ತೊಗೊಳ್ದೆ ಹಾಗೆ ಹೋಗಿದ್ವಿ. ಸೊ ಈ ಸಲ ಸುಮ್ಮನೆ ನೋಡೋಣ ಅಂತ ಬಂದ್ಬಿಟ್ಟು ಎಲ್ಲ ಶಾಪಿಂಗು, ಮೋಸ್ಟ್ ಆಫ್ ದ ಶಾಪಿಂಗ್ ನಾವು ಚೆನ್ನೈ ಮಾಲ್ ಮತ್ತು ಅನ್ಲಿಮಿಟೆಡಲ್ಲೇ ಮಾಡಿದ್ದು. ನೋಡಿ, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೋಗೋದು, 1000 ಗಟ್ಟಲೆ ಶಾಪಿಂಗ್ ಮಾಡ್ಕೊಂಬರೋದು, ಕಬೋರ್ಡಲ್ಲಿ ಇಡೋದು, ಬರೀ ಇದೇ ಆಗ್ತಾಯಿದೆ. ಒಂದು ಸಲ ಕಲೆಕ್ಷನ್ಸ್ ತೋರಿಸ್ತೇನೆ ನಾನು ಯಾವ್ಯಾವ ಕಲೆಕ್ಷನ್ಸ್ ಮನೇಲಿ ಇನ್ನೂ ಟ್ಯಾಗ್ ಓಪನ್ ಮಾಡಿದಿರೋದು ಎಷ್ಟಿದೆ ಅಂತ. ನೋಡಿ, ಬಿಲ್ಲಿಂಗ್ ಆಗ್ತಾಯಿದೆ. ಇವರು ಸಬ್ಸ್ಕ್ರೈಬರ್ ಆದರು ನಮ್ಮ ಚಾನಲ್ಗೆ. ಹೇಳಿದ್ವಿ ಮ್ಯಾಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ನಾವು ವೀಡಿಯೋ ಮಾಡ್ತಿದ್ವಿ ಅಂದಿದ್ದಕ್ಕೆ ಹೌದಾ ನೋಡ್ತೀವಿ ಅಂತ ಸಬ್ಸ್ಕ್ರೈಬ್ ಆಗಿದ್ದಾರೆ. ನೋಡಿ, ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಬಿಲ್ಲಿಂಗ್ ಮಾಡ್ತಿದ್ದಾರೆ. ಕೆಲವೊಂದು ಮಾಲಲ್ಲಿ ಫ್ರೆಂಡ್ಸ್, ಈ ವಿಶಾಲ್ ಮೆಗಾ ಮಾರ್ಟಲ್ಲಿ ಬಿಲ್ಲಿಂಗ್ ಹಾಕ್ತಾರೆ, ಆಮೇಲೆ ಎಲ್ಲ ನಾವೇ ಫೋಲ್ಡ್ ಮಾಡ್ಕೋಬೇಕು, ನಾವೇ ಲಗೇಜ್ ಬ್ಯಾಗ್ ಹಾಕೋಬೇಕು, ಆ ಥರ ಟ್ರೀಟ್ ಮಾಡ್ತಾರೆ. ಅಲ್ಲಿ ಎ ಸಿನೂ ಇರಲ್ಲ, ಏನೂ ಇರಲ್ಲ. ಒಂದ್ಸಲ ಹೋಗೋಕ್ಕೆ ಬೇಜಾರಾಗುತ್ತೆ. ಬಟ್ ಇಲ್ಲಿ ನೋಡಿ, ಅನ್ಲಿಮಿಟೆಡ್ ಶಾಪಿಂಗ್ ಆಯಿತು, ಬಿಲ್ಲಿಂಗ್ ಆಯಿತು. ಸೊ ಫೈನಲಿ ವಿ ಆರ್ ಎಕ್ಸಿಟಿಂಗ್. ಇದು ಆದಮೇಲೆ ಪಿಜ್ಜಾ ತಿಂದ್ವಿ, ಶೂಟ್ ಮಾಡೋಕ್ಕಾಗಲಿಲ್ಲ. ಚಾಟ್ಸ್ ತಿಂದ್ವಿ, ಅದು ಶೂಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಮೊಬೈಲಲ್ಲಿ ಚಾರ್ಜು ಖಾಲಿಯಾಗಿತ್ತು. ಬೆಳಗ್ಗೆಯಿಂದ ಶೂಟ್ ಮಾಡಿ ಮೊಬೈಲಲ್ಲಿ ಚಾರ್ಜು ಖಾಲಿಯಾಗಿತ್ತು. ಸೊ ಇದಾದಮೇಲೆ ನಾವು ಮನೆಗೆ ಬಂದಿದ್ದೆ 11 o'clock. ಇದು ಎಕ್ಸಾಕ್ಟ್ 6 o'clock ನಾವು ಹೊರಗಡೆ ಬಂದಿದ್ದು. ಸೊ ನೆಕ್ಸ್ಟ್ ಹಾಗೇ ಏನೇನು ತೊಗೊಂಡ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದೆ ಇವ ತೊಗೊಂಡಿದ್ದು. ಇದು ಅನ್ಲಿಮಿಟೆಡಲ್ಲಿ ತೊಗೊಂಡಿದ್ದು ಮ್ಯಾಕ್ಸಿ ಕಾಟನ್, ತುಂಬ ಚೆನ್ನಾಗಿತ್ತು. ಇದು ಫರ್ ಮೆಟೀರಿಯಲ್, ಪಿಂಕು ತೊಗೊಂಡಿದ್ದು. ಹಾಗೆ ನೋಡ್ತಾ ಹೋಗಿ ಏನೇನು ತೊಗೊಂಡ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಕೊನೆವರೆಗೂ ಡಿಸ್ಪ್ಲೇ ಮಾಡ್ತೀನಿ. ಇದು ಚೆನ್ನೈ ಶಾಪಿಂಗ್ ಮಾಲಲ್ಲಿ ತೊಗೊಂಡಿದ್ದು ಜೀನ್ಸ್ ಕಾರ್ಡ್ ಸೆಟ್ ನನಗೆ ತೊಗೊಂಡೆ ನಾನು. ಇನ್ನೂ ಟ್ರಯಲ್ ಮಾಡಿಲ್ಲ. ಸೊ ಇಮ ತೊಗೊಂಡಿದ್ದು ಅನ್ಲಿಮಿಟೆಡಲ್ಲಿ ಸಖತ್ತಾಗಿದೆ. ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಬಾಡಿ ಕಾಟ್ ಹೇಳಿದ್ನಲ್ಲ, 666 ಚೆನ್ನೈ ಸೂಪರ್ ಮಾಲಲ್ಲಿ ನಾನು ತೊಗೊಂಡಿದ್ದು. ಸೊ ಹಾಗೆ ಕಂಟಿನ್ಯೂಷನ್ ಆಗುತ್ತೆ, ನೋಡ್ತಾಯಿರಿ. ಟಾಪು, ಇದು ಪ್ಯಾಂಟು, ಪ್ಯೂರ್ ಕಾಟನ್ನು, ಸ್ಟ್ರೆಚಬಲ್ಲು, ಸಮ್ಮರ್ಗೆ ಸೂಟಬಲ್ ಸ್ಟಾಲ್ಸ್ 2 ತೊಗೊಂಡ್ವಿ.
499ಗೆ 2 ಸ್ಟಾಲ್ಸ್. ಸೊ 1 ತೊಗೊಂಡ್ರೆ 250, 2 ತೊಗೊಂಡ್ರೆ 499. ಸೊ ಬಟ್ ಆಫರ್ ಇದ್ದಿದ್ದು 2 ತೊಗೊಳ್ಳೇಬೇಕಿತ್ತು, ಹಾಗಾಗಿ ನಾವು 2 ತೊಗೊಂಡ್ವಿ. ಫ್ರಿಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಯಾವ ರೀತಿ ಇದನ್ನು ಮ್ಯಾಚ್ ಮಾಡೋದು ಅಂತ ನಿಮಗೂ ತೋರಿಸ್ತಾ ಇದೆ ನೋಡಿ, ಯಾವ ರೀತಿ ಅವ್ರು ಮ್ಯಾಚ್ ಮಾಡ್ಕೋತಾರೆ ಡ್ರೆಸ್ಗಳಿಗೆ ಅಂತ. ಸೊ 2 ಲೈಟ್ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ನೇ ತೊಗೊಂಡ್ವಿ. ಸೊ ಇದು ಸೆಕೆಂಡ್ ಒನ್ನು. ಚೆಕ್ಸ್ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ನೆಟ್ಸ್ ಎಲ್ಲ ಇದೆ. 2 ಸ್ಟಾಲ್ಸ್ಗೆ ಎಡ್ಜಲ್ಲಿ ಕುಚ್ಚು ಹಾಕಿದ್ದಾರೆ, ಥರ ಡಿಫ್ರೆಂಟ್ ಲುಕ್ ಕೊಡ್ತಾ ಇತ್ತು. ಈ ಶರ್ಟ್ಸು ಬೈ 2 get 1 ಫ್ರೀ, ಯಾವುದು ಹೈಯೆಸ್ಟ್ ಪ್ರೈಸ್ ಇರುತ್ತೋ ಅದನ್ನು ಅವರು ಬಿಲ್ಲಿಂಗ್ ಮಾಡ್ತಾರೆ. ಈ ಶರ್ಟ್ ತುಂಬ ಚೆನ್ನಾಗಿತ್ತು, ಪ್ಯೂರ್ ಕಾಟನ್ನು, ಸ್ಟ್ರೆಚಬಲ್ ಶರ್ಟ್ಸು, ಲೈಟ್ ಕಲರ್ಸು. ಸೊ ತೊಗೊಂಡಿದ್ದಾರೆ. ಸೊ ಈ ಮೇಡಮನ್ನು ಸತ ಯಾವ ರೀತಿ ಸ್ಟೈಲ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ, ಅದೇ ಸ್ಟಾಲ್ಸ್ನ. 399ಗೆ 2 ಪೀಸಸ್ಸು. ಶೀನ್ ಇಂಡಿಯಾ ಕಂಪನಿದು. ಇದು ಜೀನ್ಸ್ ಟಾಪ್ ವಿತ್, ನಾನು ಹೇಳಿದೆ ಪಿಂಕ್ಗೆ 4 ಪ್ಲಾಜಾ ತೊಗೊಂಡೆ ಅಂತ ಆಫರಲ್ಲಿತ್ತು ಅಂತ. ಸೊ 600ಗೆ 4 ಪ್ಲಾಜಾ. ಚೆನ್ನಾಗಿದೆ ನೋಡಿ, ಎಷ್ಟು ಫ್ರೀಯಾಗಿದೆ. ಸೊ ಹೈಟ್ ಇರೋರಿಗೆ, ಥಿನ್ನಾಗಿರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಟ್ರೈಟ್ ಕಟ್ ಪ್ಲಾಜಾಸು. ಕಲರ್ ನೋಡ್ತಾ ಇರ್ಬೋದು ನೀವು. 599ಗೆ 4 ಪ್ಲಾಜಾಸು ಚೆನ್ನಾಗಿದೆ. ಸೊ ರೆಗ್ಯುಲರ್ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು 2 ಪ್ಯಾಂಟ್ ತೊಗೊಂಡೆ, ಸ್ಟ್ರೆಚಬಲ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತ ಹೇಳಿದ್ನಲ್ಲ, ಇದೊಂದು ಬ್ಲ್ಯಾಕ್. ಪ್ರೈಸ್ ನೋಡ್ತಿರ್ಬೋದು ನೀವು ನೋಡಿ, 799ಗೆ 2 ಪ್ಯಾಂಟ್ಸ್. ಎಸ್, ಲಿವಾ ಕಂಪ್ನಿದು, ತುಂಬ ಸ್ಟ್ರೆಚಬಲ್ಲು, ಚೆನ್ನಾಗಿತ್ತು. ಇದೊಂದು ಟೀ ತೊಗೊಂಡ್ರು, ಬಿಕಾಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಕಲರ್ ಆಗಲಿ, ಆ ಎಡ್ಜಸ್ ಫಿನಿಷಿಂಗ್ ಆಗಲಿ, ಸ್ವಲ್ಪ ಜಿಗ್ಜಾಗ್ ಟೈಪು, ಆ ಫಿನಿಷಿಂಗ್ ವೇವಿ ತುಂಬ ಚೆನ್ನಾಗಿತ್ತು. ತೊಗೊಂಡ್ರು. ಶಾಪಿಂಗ್ ಮಾಡೋಕ್ಕೆ ನಿಂತು ಬಿಟ್ಟರೆ ಯಾವುದು ನನಗದು ಬೇಕು, ನನಗಿದು ಬೇಕು ಅಂತ ಎಲ್ಲ ತೊಗೊಂಡು ಬಿಲ್ಲಿಂಗ್ ಹೋಗೋದೆ. ಇದು ವೈಟ್ ಪ್ಯಾಂಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. I hope you enjoy this video.